ಜನರ ಆಶಯಗಳೊಂದಿಗೆ ಅನುಭಾವಿಕ ಎಕ್ಸ್ಪರ್ಟೈಸ್ ಅವರ ಸಲಹೆ ಮೇರೆಗೆ ಮೈಸೂರು ನಗರದ ಸೌಂದರ್ಯವನ್ನು ಹೆಚ್ಚಳ ಮಾಡಲಿಕ್ಕೆ ಮತ್ತು ಮೈಸೂರು ನಗರ ಯೋಜನಾಬದ್ಧವಾಗಿ ಕಟ್ಟಲಿಕ್ಕೆ ಮಾಡಿದಂಥ ಒಂದು ಸಂಸ್ಥೆ ಅದು. ಆದರೆ ಅಂಥ ಸಂಸ್ಥೆ ನಮ್ಮ ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ದುರಾಸೆಯಿಂದ, ಹಣದ ಲಾಲಸೆಯಿಂದ ಇವತ್ತದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪವಾಗಿ ಆಗೋಗಿರುವಂಥದ್ದು ನಾವೆಲ್ಲರೂ ತಲೆ ತಗ್ಗಿಸಬೇಕಾಗಿದೆ. ಇದಕ್ಕೆ ನಾನು ಕೂಡ ಮೂಡ ಮೆಂಬರೇ, ನನಗೂ ಕೂಡ ನೈತಿಕವಾದಂಥ ಜವಾಬ್ದಾರಿ ಇದೆ. ಈ ನಗರದ MLAಗಳು, MLCಗಳು, MLAಗಳು ಎಲ್ಲ ನಾವು ಮೂಡ ಎಕ್ಸ್-ಅಫಿಷಿಯೋ ಮೆಂಬರ್ಸ್ ನಾವು. ಬಟ್ ಇಲ್ಲಿ ಏನಾಗಿದೆ, ಅಲ್ಲಿ ಏನೂ ಗೊತ್ತಾಗಲ್ಲ. ಮೂಡ ಯಾವ ಸಬ್ಜೆಕ್ಟು ತರೋದಿಲ್ಲ, ಹೋಗೋದಿಲ್ಲ, ಹೋದ್ಮೇಲೆ ಬರ್ಕೋತಾರೆ ಅವ್ರು ಏನೇನು ಬೇಕು. ಮೀಟಿಂಗಲ್ಲಿ ಏನು ಚರ್ಚೆ ಆಗುತ್ತೆ ಅದು ಇಲ್ಲ. ಮತ್ತು ಕೆಲವು ವಿಚಾರಗಳು ಬರೋದೇ ಇಲ್ಲ, ಬಟ್ ಅಲ್ಲಿ ರೆಕಾರ್ಡ್ ಆಗೋಗಿತ್ತು. ಕೆಲವರು MLCಗಳಿದ್ದಾರೆ ಇದಕ್ಕೋಸ್ಕರ. ಸೊ ಹಾಗಾಗಿ ಹಿಂದೆ CIT ಬಿದ್ದಂಥ ಸಂದರ್ಭದಲ್ಲಿ, ದೇವರಾಜ ಅರಸರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಆವತ್ತಿನ ದಿವಸಕ್ಕೆ ಯಾರು ನಮ್ಮ ಡಿ ಲಿಂಗಯ್ಯ ಇದ್ದರು, ಡಿ ಲಿಂಗಯ್ಯನವರು, ಕೆಂಗೇಗೌಡರಿದ್ದರು, ಮನೆ ಮಾದೇಗೌಡ್ರಿ ಹೆಸರಾದಂಥ ಕುಂಬಾರಕೊಪ್ಪಲ್ ಮಾದೇಗೌಡರಿದ್ದರು, ನಮ್ಮ ಪುಟ್ಟಯ್ಯನವರಿದ್ದರು, ನಮ್ಮ ಕಳಮ ಗುಡಿ ಬೀದಿಯವರು, ನಮ್ಮ ಗೋವಿಂದರಾಜವರಿದ್ದರು. ಅವರೆಲ್ಲ ಭಾಳ ಪ್ರಾಮಾಣಿಕವಾಗಿ ಅವರ ಅಧ್ಯಕ್ಷ ಸ್ಥಾನ ನಿರ್ವಹಿಸಿ ಭಾಳಷ್ಟು ಜನ ಬಡವರಿಗೆ ಸಹಾಯ ಮಾಡಿದಂಥವ್ರು. ಭಾಳಷ್ಟು ಜನ ಬಡವರಿಗೆ ಭಾಳ ಸಣ್ಣ ರೇಟಲ್ಲಿ ಮಾದೇಗೌಡರು ಪಾಪ ಮನೆ ಸೈಟು ಎಲ್ಲ ಮಾಡ್ಕೊಂಡು, ಮನೆ ಮಾದೇಗೌಡರು LIG, HIG, EWS ಅಂತೇಳಿ ಎಕನಾಮಿಕಲಿ ವೀಕರ್ ಇವೆಲ್ಲ ಮಾಡಿದಂಥವ್ರು. ಅವರೆಲ್ಲರಿಗೂ ಒಂದು ಕೃತಜ್ಞತೆ ಇವತ್ತು ನಮಗೆ. ಆದರೆ ಇವತ್ತು ಏನಾಗಿದೆ, ಅದರಲ್ಲೂ ಈ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಒಂದು ನಾಚಿಕೆಗೇಡಿನ ಸಂಗತಿ ಅಂತಂದರೆ ಸರ್ಕಾರವೇ ಇದರಲ್ಲಿ ಮುಳುಗೋಗಿದೆ. ಈ ಕಡೆ ಬೈರತಿ ಸುರೇಶ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಂತ್ರಿಗಳು. ಅವ್ರು ಯಾರು? ಅವರು ಮೂಲತಃ ಅವ್ರ ಬಿಸ್ನೆಸ್ ಏನಿತ್ತು? ಅವೊಬ್ಬ ರಿಯಲ್ ಎಸ್ಟೇಟ್ ಗಿರಾಕಿ. ಅವನು ತೊಗೊಂಬಂದು ಯಾರಾದರೂ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮಂತ್ರಿ ಮಾಡ್ತಾರ? ಇವತ್ತೇನಾಗಿತ್ತು, ಪೂರ ಕುಲಿಗಿಡಿಸ್ಬಿಟ್ಟು ಅವನು ಬಂದಿಲ್ಲ ಈ ಕಡೆ. ನಮ್ಮ ಸಿದ್ದರಾಮಯ್ಯನವ್ರ ಶಿಷ್ಯ ಅವನು. ಇಲ್ಲಿ ಕಮಿಷನರು ಪಾಪ ಏನಿದ್ರು ನೇರ ಸಂಪರ್ಕ ಮಂತ್ರಿಗೆ, ಅಧ್ಯಕ್ಷನಿಗೆಲ್ಲ ಅವ್ರ ಸಂಪರ್ಕ ಇರುವಂಥದ್ದು. ಸೊ ಹಾಗಾಗಿ ಇವತ್ತು ಯಾಕೆಂತಂದರೆ ಈಸ್ ಎ ಕ್ಯಾಬಿನೆಟ್ ಮಿನಿಸ್ಟರ್. ನಮ್ಮಲ್ಲಿ ಏನಿದೆ, ಕ್ಯಾಬಿನೆಟ್ ಮಿನಿಸ್ಟರ್ ಈಸ್ ದ ಗವರ್ನಮೆಂಟ್. ಒಬ್ಬ ಸಂಪುಟ ದರ್ಜೆ ಸಚಿವ ಸರ್ಕಾರ ಅವನು. ಹಾಗಾಗಿ ಸರ್ಕಾರವೇ ಇದನ್ನು ಕುಲಿಗಡಿಸ್ತಾ ಇದೆ ಅಂತಂದರೆ, ಭ್ರಷ್ಟರಾಗೋಯ್ತು ಅಂತಂದರೆ ಏನು ಹೇಳೋದು? ಅದರಲ್ಲಿ ಇದಕ್ಕೆಲ್ಲ ಆ ಸುರೇಶ ಹೇಳಿದ್ದಕ್ಕೆಲ್ಲ ಸಹಿಯನ್ನು ಮೈಸೂರಿನವರೇ ಮುಖ್ಯಮಂತ್ರಿ. ಛೇ 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 ಛೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.